ಫ್ರೆಂಡ್ಸ್, ಮೊದಲಿಗೆ ಒಂದು ಬೌಲ್ ಹುರುಳಿಕಾಳನ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ನೀಟಾಗಿ ತೊಳೆದು ಬೇಯಕ್ಕೆ ಹಾಕ್ಕೊಳ್ಳೋಣ. ಒಂದು ಬೌಲ್ ಹುರುಳಿಕಾಳಿಗೆ ಒಂದು 2 ಬೌಲ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ಹಾಕಿ ಕೂಗಿಸ್ಕೊಳ್ಳೋಣ. ನೋಡಿ, ಒಂದು 3 ವಿಜಿಲ್ ಬರೆಸ್ಕೊಳ್ಳಿ. ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಬೌಲ್ ಕಾಳಿಗೆ, ಹುರುಳಿಕಾಳಿಗೆ ಇದನ್ನು ಕರಗಿಸ್ಕೊಂಬಿಡೋಣ. ಒಂದು ಅರ್ಧ ಬೌಲ್ ನೀರು ಹಾಕ್ಕೊಳ್ಳೋಣ ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ. ಬೆಲ್ಲ ಕರಗ್ತಾ ಇದೆ ನೋಡಿ, ಫುಲ್ ಕರಗಿಬಿಡಲಿ. ನೋಡಿ, ಬೆಲ್ಲನ ಸೋಸ್ಕೊಂಬಿಡೋಣ ಒಂದು ಪ್ಯಾನಲ್ಲಿ. ಮುಕ್ಕಾಲು ಕಪ್ಪು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ, ಫ್ರೆಶ್ ತೆಂಗಿನಕಾಯಿ ತುರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತೆಂಗಿನಕಾಯಲ್ಲಿ ನೀರಿರುತ್ತೆ, ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಇಂಗ್ಲೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಹುರುಳಿಕಾಳು ಬೇಯಿಸ್ಕೊಂಡಿದ್ವಲ್ಲ ನಾವು ಕುಕ್ಕರ್ನಲ್ಲಿ, ಓಪನ್ ಮಾಡ್ಕೊತಾ ಇದ್ದೀನಿ. ಈ ನೀರನ್ನೆಲ್ಲ ಸೋಸ್ಕೊಂಬಿಡೋಣ. ಬರೀ ಕಾಳು ತೊಗೊಳ್ಳೋಣ. ಕಾಳನ್ನ ಸೋಸ್ಕೊಂಬಿಡೋಣ ನಾವು. ಈ ನೀರನ್ನ ನೀವು ಬೇಕಾದರೆ ಯಾವುದಾದ್ರು ಸಾಂಬಾರ್ಗೆ ಯೂಸ್ ಮಾಡ್ಕೋಬೋದು, ಪ್ರೋಟೀನ್ ರಿಚ್ ನೀರು. ನೋಡಿ, ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ ಬೆಲ್ಲ ಪಾಕದಲ್ಲಿ. ಇವಾಗ ಹುರುಳಿಕಾಳು ಕೂಡ ಹಾಕೊಂಬಿಡೋಣ. ಸೋಸಿಟ್ಕೊಂಡಿರೋ ಹುರುಳಿಕಾಳನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು 5 to 6 ಮಿನಿಟ್ಸ್ ಚೆನ್ನಾಗಿ ಬೇಯಲಿ. ನೀರು ಬಿಟ್ಕೊಳೋದೆಲ್ಲ ಹಿಂಗಿದ ಮೇಲೆ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀರೆಲ್ಲ ಕಮ್ಮಿ ಆಗ್ತಾಯಿದೆ ನೋಡಿ. ಇವಾಗ ಏಲಕ್ಕಿ ಪುಡಿ ಹಾಕ್ಕೊಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಆಮೇಲೆ ರುಬ್ಕೊಂಬಿಡೋಣ. ಹೂರಣ ರೆಡಿ ಆಗುತ್ತೆ. ಹೂರಣ ರೆಡಿ ಇದೆ, ರುಬ್ಕೊಂಡಿದ್ದೀನಿ. ಆರಿದ್ಮೇಲೆ ಇದನ್ನು ಉಂಡೆ ಮಾಡಿಟ್ಕೊಳ್ಳೋಣ. ಅಕಸ್ಮಾತ್ ಏನಾದರೂ ನಿಮ್ಗೆ ಹೂರಣ ತೆಳ್ಳ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ಹುರ್ಗಡ್ಲೆನ ರುಬ್ಬಿ ಮಿಕ್ಸ್ ಮಾಡ್ಕೊಳ್ಳಿ, ಗಟ್ಟಿಯಾಗುತ್ತೆ. ಆವಾಗ ಹುರುಳಿಕಾಳ್ದು ಏನು ಚೇಂಜ್ ಆಗೋಲ್ಲ ಟೇಸ್ಟು. ನೀವೇನಾದರೂ ಕಡಲೆ ಬೀಜ ಬೇರೆ ಏನಾದರೂ ಹುರಿದು ಪುಡಿ ಮಾಡಿ ಹಾಕಿದ್ರೆ ಅದ್ರದ್ದು ಟೇಸ್ಟ್ ಬಂದುಬಿಡುತ್ತೆ. ಸೊ ಬರೀ ಕಡಲೆನ ಹಾಗೆ ರುಬ್ಬಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ತೆಳ್ಳ ಆಗಿದ್ದರೆ. ನೋಡಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟು, ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ಪ್ರೆಡ್ ಮಾಡಿಕೊಂಡು ಹೂರಣ ಇಟ್ಕೊಂಬಿಡೋಣ ಒಳಗೆ. ನೀಟಾಗಿ ಸ್ಟಫ್ ಮಾಡಿಕೊಡಿ, ಆಚೆ ಬರಬಾರ್ದು ಹೂರಣ ಒಂಚೂರು. ಎರಡೂ ಕಡೆ ಲೈಟ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಳ್ಳಿ. ಎರಡೂ ಕಡೆ ಲೈಟ್ ಬ್ರೌನ್ ಆಗಿದೆ. ಇವಾಗ ತೊಗೊಂಬಿಡೋಣ ಸರ್ವಿಂಗ್ ಪ್ಲೇಟ್ಗೆ. ಹುರುಳಿಕಾಳು ಒಬ್ಬಟ್ಟು ರೆಡಿಯಾಗಿದೆ.